ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಥಮದಲ್ಲಿ ಪಂಚಾಚಾರ್ಯರನ್ನು ಸ್ಮರಣೆಗೈದು ಹಾಗೂ ಈ ಊರಿನ ಹಿರಿಯಮಠದ ಬೃಹನ್ಮಠದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವರಾಧ್ಯ ಅಪ್ಪಾಜಿಯವರ ಶ್ರೀಚರಣಕ್ಕೆ ಭಕ್ತಿಯಿಂದ ಹಣೆಮಣಿದು ಹಾಗೂ ಆಲೂರಿನ ಹಿರೇಮಠದ ಪೂಜ್ಯರಲ್ಲಿಯೂ ಹಣೆಮಣಿದು ಹಾಗೂ ಕುಕನೂರಿನ ಹಿರೇಮಠದ ಪೂಜ್ಯರಲ್ಲಿಯೂ ಹಣೆಮಣಿದು ಹಾಗೂ ಈ ಊರಿನ ಬೃಹನ್ಮಠದ ಕಿರಿಯ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯರಲ್ಲಿಯೂ ಶರಣಗಳನ್ನು ಸಮರ್ಪಿಸುತ್ತಾ ಹಾಗೂ ಈ ಎಲ್ಲ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಉತ್ತರಾಧಿಯಾಗಿರ್ತಕ್ಕಂಥ ದಾನಯ್ಯ ಅಜ್ಜನವರಲ್ಲಿಯೂ ಶರಣಗಳನ್ನು ಸಮರ್ಪಿಸುತ್ತಾ ಹಾಗೂ ಎಲ್ಲ ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಅತಿಥಿ ಮೋದಗಳನ್ನು ನಮಿಸುತ್ತಾ ಮಹಗಣಿಗೇರಿಯ ಎಲ್ಲ ತಂದೆ ತಾಯಿಗಳಲ್ಲಿ ತಮ್ಮೆಲ್ಲರೂ ಶರಣಾರ್ಥಿಗಳು. ಪರಮ ಪೂಜ್ಯರು ಅಜ್ಜವರು, ದೊಡ್ಡ ಅಜ್ಜವರು ಹೇಳ್ತಿದ್ದಾರೆ ನಮಗೆ. ನಾವು ಭೇಟಿಯಾಗಿದ್ದೆವು, ನಮ್ಮ ಊರಿಗೆ ಕುಕನೂರಿಗೆ ಕಾರ್ಯಕ್ರಮಕ್ಕೆ ಕರೆದಿದ್ದೆವು. ನೀಲಕಂಠೇಶ್ವರ ಒಂದು ಪ್ರಾಣ ಪ್ರತಿಷ್ಠಾನ ಲಿಂಗಕ್ಕೆ ಹೋದಾಗ ಪೂಜ್ಯರ ಪರಿಚಯ ಆದರು. ಎಲ್ಲಿ ಅವರಪ್ಪ ಅಂತ ನೀವು ಕೇಳಿದ್ರೆ, ನಾವು ಕುಕನೂರಪ್ಪ, ಈಗ ಅಷ್ಟಿಗೆ ಒಳಗೆ ನಾವು ಮಠ ಮಾಡಿದ್ದೇವೆ, ನಮ್ಮ ಗುರುಗಳು ಬೀದರದ ಶಿವಕುಮಾರ ಸ್ವಾಮಿಗಳು ಅಂತ ಹೇಳಿದಾಗ ಅಪ್ಪವ್ರು ಒಂದು ಮಾತು ಹೇಳಿದ್ರು, ಶಿವಕುಮಾರ ಸ್ವಾಮಿಗಳು ನಾವು ಬೇರೆ ಅಲ್ಲಪ್ಪ, ಒಂದೇ ಗುರುಕುಲದಲ್ಲಿ ಕಾಶಿ ಒಳಗೆ ಏನಪ್ಪ ಅಭ್ಯಾಸ ಮಾಡಿದ್ದೀವಿ, ಅದಕ್ಕೆ ಅಪ್ಪವರಿಗೆ ಮಗಣಿಗರ ಪೂಜ್ಯರು ಕೇಳಿದ್ರು ಅಂತ ಅವಾಗ ಹೇಳಿದ್ರು ನಮ್ಗೆ. ಅದಕ್ಕೆ ಅಪ್ಪವರು ಘನ ಪಂಡಿತ ವಿಶ್ವರಾಧ್ಯರು ಕಾಶಿ ಒಳಗೆ ಅಭ್ಯಾಸ ಮಾಡಿದ್ದರು. ಅದಕ್ಕೆ ನಮ್ಮ ಗುರುಗಳ ಪರಿಚಯನೂ ಅವರು ಹೇಳಿದ್ರು. ಅದಕ್ಕೆ ಈ ಮಾಗಣಗೇರಿ ಅಂದ್ರೆ ಭಾಳ ಒಂದು ಹೆಸರಿನೊಳಗೆ ಮಾಗಣಗೇರಿ ಎಲ್ಲ ಕ್ಷೇತ್ರದೊಳಗೂ ಅದ ರೀ ಇಲ್ಲಿ ಊರಾಗ. ನಾವು ನೋಡು ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಏನಪ್ಪ ಅಂತಂದ್ರೆ ಮಾಗಣಗೇರಿ ಪೂಜ್ಯರು ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯ ಏನಪ್ಪ ಅಂತಂದ್ರೆ ಘನ ಪಂಡಿತರು. ನಮ್ಮ ಜವರಿ ತಾಲೂಕಿನಾಗ ಏನಪ್ಪ ಅಂತಂದ್ರೆ ದೊಡ್ಡ ಪೂಜ್ಯರು, ಹಿರಿಯ ಪೂಜ್ಯರು ಅವ್ರಂತೋರಿ. ಮಾಗಣಗೇರಿಂದ ನಮ್ಮ ನೆನಪು ಮಾಡ್ತಕ್ಕಂಥ ರಾಜಕೀಯ ಧುರೀಣರು ಅಂತವ್ರಿ ನೀವು. ಮಡಿಯೊಳಪ್ಪ ಗೌಡ್ರು ಇರ್ಬೋದು, ದೇವೇಂದ್ರಪ್ಪ ಗೌಡ್ರು ಇರ್ಬೋದು, ನಮ್ಮ ಶ್ರೀಶೈಲ ಗೌಡ್ರು ಇರ್ಬೋದು. ಈ ಕ್ಷೇತ್ರ ಏನಪ್ಪ ಅಂತಂದ್ರೆ ಎಲ್ಲ ಕ್ಷೇತ್ರದೊಳಗೆ ಮುಂದುವರೆದಾರ. ಅದಕ್ಕೆ ಈ ಕ್ಷೇತ್ರ ಮಾಗಣಗೇರಿ ಎಲ್ಲದರೊಳಗೂ ಗೆರೆ ಹಾಕ್ಯಾರ ಅವರು, ಒಂದ್ರದಾಗೂ ಬಿಟ್ಟಿಲ್ಲ. ಅಂಥ ಒಂದು ಕ್ಷೇತ್ರ ಇದು. ಕ್ಷೇತ್ರ ಏನಪ್ಪ ಅಂತಂದ್ರೆ ಇನ್ನಿಷ್ಟು ಮುಂದುವರಿಬೇಕಂತ ಹೇಳ್ತಾ, ಅದಕ್ಕೆ ಇಲ್ಲಿ ಒಂದು ಮಾತು ಬಸವಣ್ಣವ್ರು ಎಂದು ಹೇಳ್ಕೊಂಬಂದ್ಯಾರ. ಗೀತವಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಜಾಣನು ಆತ ಜಾಣನು, ಲಿಂಗವ ನೆರೆ ನಂಬಿದ ಆತ, ಜಂಗಮಕ್ಕೆ ದನವ ಸವಿಸಿದ ಆತ ಜಾಣನು, ಜವನ ಬಾಯಲ್ಲಿ ಬಾಲ ಕೂದು ಹೋದ ಜಾಣನು ಅಂತ ಹೇಳಿದ್ರು. ಬಸವಣ್ಣವ್ರ ಮಾತ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರು, ವಚನ. ಗೀತವ ಬಲ್ಲಾತ ಜಾಣನಲ್ಲ ಅಂದರು. ಅಂದ್ರೆ ಗೀತ ಬಲ್ಲಾತ ಜಾಣನಲ್ಲ ಅಂತಂದ್ರೇನು, ಹಾಡೋರು ಜಾಣರಲ್ಲ ಅಂತಲ್ಲ. ಆದ್ರೆ ಬಸವಣ್ಣವ್ರು ಹೇಳಿದ ತಾತ್ಪರ್ಯ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಗೀತವ ಬಲ್ಲಾತ ಜಾಣನಲ್ಲ ಅಂದ್ರೆ ಯಾವ ಹಾಡಿನಲ್ಲಿ ಪರಮಾತ್ಮ ಗುಣಗಾನ ಇಲ್ಲೋ, ಗುರುವಿನ ಗುಣಗಾನ ಇಲ್ಲೋ ಅಂಥ ಹಾಡು ನೀವು ಎಷ್ಟು ಹಾಡಿದ್ರು ಏನಪ್ಪ ಅಂತಂದ್ರೆ ಅವ್ನಿಗೆ ಜಾಣರಲ್ಲಕ್ಕ ಬರುವುದಿಲ್ಲ ಅಂತ ಹೇಳಿದ್ರು. ಅಂಥವ್ನಿಗೆ ಏನಪ್ಪ ನಾವು ಜಾಣರಲ್ಲಕ್ಕೆ ಬರಲ್ಲ ಅಂತ ಹೇಳಿದ್ರು. ಮಾತು ಬಲ್ಲಾತ ಜಾಣನಲ್ಲ ಅಂದರು. ಮಾತು ಬಲ್ಲಾತ ಜಾಣಲ್ಲ ಅಂದ್ರೆ ಎಷ್ಟೋ ಮಂದಿ ಏನಪ್ಪ ಅಂದ್ರೆ ಪ್ರವಚನ ಮಾಡ್ತಾರೆ, ಪುರಾಣ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದ್ರೆ ಬಾಯಿಲಿ ಏನಪ್ಪ ಅಂತ ಹೇಳ್ಕೊತ ಹೋದ್ರೆ ತಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಲಿಕ್ಕಪ್ಪ ಅಂದ್ರೆ ಅವನಿಗೇನು ಜಾಣರು ಅಲ್ಲಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅವರು. ಕಬ್ಬಿನ ಗಾಣ ಇರ್ತದೆ, ಕಬ್ಬು ಏನು ಮಾಡ್ತದೆ, ಗರ್ ಕಬ್ಬು ಅರಿತದೆ. ಆದ್ರೆ ಅದ್ರ ಸ್ವಾದ ಏನಪ್ಪ ಅಂತ ತೋಲಿಕಪ್ಪ ಅಂತಂದ್ರೆ ಇವರು ಹೇಳ್ತಾರಪ್ಪ ಅಂದ್ರೆ ಕಬ್ಬಿನ ಗಾಣ ಸದೃಶನೇ ಹೊರತಾಗಿ ಏನಪ್ಪ ಅಂದ್ರೆ ಬೇರೆ ಏನಲ್ಲ. ಅದಕ್ಕೆ ಜೀವನದೊಳಗೆ ತಾವು ಅನುಭವಿಸಿ ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಮಾತು ಏನಪ್ಪ ಇರುತ್ತೆ, ಅವ್ರಿಗೆ ಏನಪ್ಪ ಅಂತಂದ್ರೆ ಜಾಣರು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಮಾತು ಹೇಳಿದ್ರು ಅವರು, ಲಿಂಗಕ್ಕೆ ಏನಪ್ಪ ದನವ ಸಲ್ಲಿಸುವ ಆತ ಅಂತೇಳಿ. ಲಿಂಗ ಅಂದ್ರೆ ಪರಮಾತ್ಮ. ಯಾವುದೇ ಒಂದು ಸತ್ಕಾರ್ಯ ನಡೀತಪ್ಪ ಅಂತಂದ್ರೆ ಎಲ್ಲೆಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ನಾವು ಖರ್ಚು ಮಾಡ್ತೀವಿ, ಏನೇನೋ ಹೋಗಿ ಖರ್ಚು ಮಾಡ್ತೀವಿ. ಆದ್ರೆ ಇಂಥ ಸತ್ಸಂಗ ನಡೀತಾವಪ್ಪ, ಇಂಥ ಕಾರ್ಯಕ್ರಮಕ್ಕೆ ನಾವು ಒಂದಿಷ್ಟು ತನು ಮನ ದನದಿಂದ ನಾವು ಸೇವೆ ಸಲ್ಲಿಸುವಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂತ ಜಾಡ್ರ ಅಂತ. ಎಲ್ಲರ ನಾವು ಬಿದ್ರು ಬಂದಾಗ ನಾವು ಎಲ್ಲರೂ ಹೋಗಿ ಪಾರ್ಟಿ ಮಾಡ್ತೀವಿ. ಆದ್ರೆ ಅಂಥವ್ರಿಗೆ ಏನಪ್ಪ ದನ ಖರ್ಚು ಮಾಡ್ತಾರೆ, ಯಾರಿಗಾರು ಮಾಡ್ತಾರೆ, ಅವ್ರಿಗೆ ಜಾಣ್ರ ಅಲ್ಲಕ್ಕ ಬರಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಹೇಳಿದ್ರು ಮಾತ, ಜವನ ಬಾಯಲ್ಲಿ ಬಾಲ ಕೂದು ಹೋದಾತ ಜಾಣನು ಅಂತ ಹೇಳಿದ್ರು. ಜವನ ಅಂದ್ರೆ ಯಮನ ಬಾಯಲ್ಲಿ ಯಾರಪ್ಪ ಅಂತಂದ್ರೆ ಜವನ ಬಾಯಲ್ಲಿ ಬಾಲ ಕೂದು ಹೋದಾತ ಅಂತಂದ್ರೆ ತನ್ನ ಆತ್ಮಜ್ಞಾನ ಏನಪ್ಪ ಯಾವ ಮಾಡ್ಕೊಂಡು ಮುಕ್ತಿ ಹತ್ತ ಹೋಗ್ತಾನ ಅವನಿಗೆ ನಾವು ಜಾಂಡ್ರ ಅನ್ಬೇಕು. ಇಲ್ಲರಿಗೆ ಜಾಂಡ್ರಲ್ಲಾಗ ಬರ್ತದೆ. ಎಲ್ಲರಿಗೆ
63 ವಿದ್ಯೆ ಅದಾವಂತ. ಎಲ್ಲರೂ ಏನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇರ್ಬೋದು, ಎಷ್ಟೋ ಇರ್ಬೋದು. ಆದ್ರೆ ಅವ್ರಿಗೆ ನಾವು ಜಾಣ್ರು ಅಲ್ಲಕ್ಕೆ ಬರಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಯಾರಿಗೆ ಹೇಳ್ಬೇಕಪ್ಪ ಅಂತಂದ್ರೆ ತನ್ನ ಆತ್ಮಜ್ಞಾನವನ್ನು ಮಾಡ್ಕೊಂಡು ಕಲ್ಯಾಣ ಯಾರು ಮಾಡ್ಕೊಂಡು ಹೋಗ್ತಾರೆ ಅವ್ನಿಗೆ ಏನಪ್ಪ ಅಂತಂದ್ರೆ ಜಾಣ್ರು ಅನ್ಬೇಕು. ಅಂಥವ್ರಿಗೆ ಏನಪ್ಪ ನಾವು ಜಾಣ್ರು ಅಂದ್ರೆ ನಮ್ಮ ಮಾತು ಸಾರ್ಥಕತೆ ಆತಂತಕ್ಕಂಥ ಮಾತು ಹೇಳಿದ್ರು. ಆಗಳೇ ನಮ್ಮ ಪೂಜ್ಯರು ಹೇಳಿದ್ರು, ನಮ್ಮ ಪೂಜ್ಯರು, ಯಾಕಂದ್ರೆ ನಮ್ಮ ಅಷ್ಟಿಗೆ ಚಿರಪರಿಚರ ಅವ್ರ ಹೆಸರನ್ನ ನಾನು ಹೇಳಬೇಕಾಗಿತ್ತು. ಪೂಜ್ಯರು ಏನಪ್ಪ ಅಂತಂದ್ರೆ ಸುಮಾರು ಒಂದು 10-15 ವರ್ಷದಿಂದ ಏನಪ್ಪ ಅಂತಂದ್ರೆ ನಮ್ಮ ಅಷ್ಟಿಗೆ ಒಳಗೆ ಶಾಸ್ತ್ರಿಗಳು ಪುರಾಣ ಮಾಡ್ಕೋತೀವಿ ಬಂದ್ರೆ ಅಷ್ಟಿಗೆ ಒಳಗೆ ಏನಪ್ಪ ಅಂತಂದ್ರೆ ಶಂಭುಲಿಂಗನ ಮಹಾದೇವನ ಕಾರ್ಯಕ್ರಮದಾಗ ಇವ್ರ ಪುರಾಣ ಇಲ್ಲ ನಾನು ಬೇರೆ ಕಡೆ ಆಗಿದೆ ಅಂದರೆ ಬೇರೆದವ್ರಿಗೆ ಹಚ್ಚು ಇಲ್ಲಿಕಪ್ಪ ಅದನ್ನ ಖಾಯಂ ಆ ಊರಿಗೆ ಅಷ್ಟಿಗೆ ಒಳಗೆ ಏನಪ್ಪ ಸುಮಾರು 20 ವರ್ಷದಿಂದ ಪುರಾಣ ಮಾಡ್ಕೊಂಡು ಬಂದ್ರೆ ಅವ್ರೊಂದು ಮಾತು ಹೇಳಿದ್ರು. ಶರಣ ಬಸವಪ್ಪನವ್ರು ಏನಪ್ಪ ಅಂತಂದ್ರೆ ಕಡುಬಿನೊಳಗೆ ಕಡುಬು ಕಾಳು ಮಾಡ್ಕೊಂಡು ಹೊಂಟಾಗ ಏನಪ್ಪ ಅಂತಂದ್ರೆ ಹಸು ಆಗಿತ್ತು ತಿಲ್ಲಕ್ಕ ಹೋದಾಗ ಅವ್ರು ಬಂದು ಕೇಶಿರನ್ನ ಶರಣ ಬಸಪ್ಪ ಹ್ಯಾಂಗೆ ಮಾಡಿದ್ನಲ್ಲ ಹಂಗೆ ಇಲ್ಲಿ ಒಂದು ಮಾತು ಬರ್ತದೆ. ಮಹಾಭಾರತದಲ್ಲಿ ಒಂದು ಮಾತು ಬಂದು ಒಂದು ಪ್ರಸಂಗ ಬರ್ತದೆ. ಏನು ಪ್ರಸಂಗ ಅಂತ ಕೇಳಿದ್ರೆ, ಒಂದು ಸಾರಿ ಶ್ರೀಕೃಷ್ಣ ಮತ್ತು ಅರ್ಜುನ ದಾರಿ ಒಳಗೆ ನಡ್ಕೊಂಡು ಹೋಗ್ತಾ ಇದ್ರು. ಹೋಗುವ ಸಂದರ್ಭದೊಳಗೆ ಒಬ್ಬ ಭಿಕ್ಷುಕ, ಬಡ ಭಿಕ್ಷುಕ 4 ದಿನದಿಂದ ಉಪವಾಸ ಇದ್ದೀನಿ, ಸ್ವಲ್ಪ ಒಂದು ಎಷ್ಟು ಭಿಕ್ಷಾ ನೀಡ್ರಿ ಅಂದಾಗ ಆಗ ಅರ್ಜುನ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ದೊಡ್ಡ ಒಂದು ತಾಲಿ ತುಂಬ ಬಂಗಾರ ನಾಣ್ಯಗಳೇನಪ್ಪ ಅಂತಂದ್ರೆ ತೊಗೊಂಡು ತಗೋರಪ್ಪ ಭಾಳ ದಿನ ಉಪವಾಸ ಇದ್ದೀಯ ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಕೃಷ್ಣ ಏನಪ್ಪ ಅಂತಂದ್ರೆ ಹೇಳಿದಾಗ ಅರ್ಜುನ ದಾನ ಮಾಡ್ತಾನೆ. ಆತ ಸ್ವಲ್ಪ ಮುಂದೆ ಹೋಗೋದ್ರಾಗ ಒಬ್ಬ ಕಳ್ಳ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ದಾನ ಮಾಡಿರ್ತಕ್ಕಂಥ ಒಬ್ಬ ಹಿಡ್ಕೊಂಡು ಹೊಂಟಿರ್ತಾನೆ ಇವ ಭಿಕ್ಷುಕ, ಒಬ್ಬ ದರೋಡೆಕೋರ ಬಂದು ಆ ಗಂಗಳ ಕಸ್ಕೊಂಡು ಹೋಗ್ತಾನೆ. ಅವಾಗ ಮತ್ತೇನು ಮಾಡ್ಬೇಕು, ಮತ್ತೆ ಅದೇ ದಾರಿ ಒಳಗೆ ಅಳ್ಕೋತ ಕೈ ಬಂತು ಬಾಯಿಗೆ ಬರಲಿಲ್ಲ ಅಂತ ಮತ್ತೂ ಹಾಗೆ ಹೋದ. ಅದೇ ದಾರಿ ಹಿಡಿದು ಮತ್ತೆ ವಾಪಸ್ ಬಂದ್ರು ಅವರು ಕೃಷ್ಣ ಮತ್ತು ಅರ್ಜುನ. ಬಂದಾಗ ಯಾಕಪ್ಪ ಆಗಳೇ ಒಂದು ಗಂಗಳ ತುಂಬ ಏನಪ್ಪ ಅಂತಂದ್ರೆ ಚಿನ್ನದ ನಾಣ್ಯ ಕೊಟ್ಟಿದ್ದೆ ಮತ್ತೂ ಅಳ್ಳಕತ್ತಿಲ್ಲಪ್ಪ ಅಂತ ಕೇಳಿದಾಗ ಹಿಂಗೆ ಆಯ್ತು ರೀ ಬುದ್ಧಿ ಅಂತ ಹೇಳಿದಾಗ ಒಂದು ಕೆಲಸ ಮಾಡು ಆಯ್ತು, ಅದಕ್ಕೆ ಬೆಲೆ ಬಾಳ್ತಕ್ಕಂಥ ಒಂದು ವಜ್ರ ಹಾಳ ಕೊಡ್ತೀನಿ ನಿನಗೆ, ಆ ವಜ್ರ ಹಾಳು ತೊಗೊಂಡು ಹೋಗುಪ್ಪ ಅಂತ ಕೊಟ್ಟರು. ಕೊಟ್ಟಾಗ ಆ ವಜ್ರ ಹಾಳು ಏನು ಮಾಡ್ದ ತೊಗೊಂಡು ಹೋದ ಭಿಕ್ಷುಗೆ ತೊಗೊಂಡು ಹೋಗಿ ಏನು ಮಾಡ್ದಪ್ಪ ಅವಾಗಿನ ಈಗ ನಂಗೆ ತಿಜೇರಿ ಕೀಲಿ ಅದು ಏನಿದ್ದಿಲ್ಲ, ತನ್ನ ಮನೆಯಾಗಿರ್ತಕ್ಕಂಥದ್ದು ಅಡ್ಕಲ್ ಗಡಿಗೆ ಒಳಗೆ ಏನಪ್ಪ ಅಂತಂದ್ರೆ ಆ ವಜ್ರ ಇಟ್ಟು ತನ್ನ ಕೆಲಸಕ್ಕೆ ತಾನು ಹೊರಗೆ ಹೋದಾಗ ಏನು ಮಾಡ್ತಪ್ಪ ಅವ್ನ ಹೆಂಡ್ತಿ ಪತ್ನಿ ಏನು ಮಾಡ್ದಂದ್ರೆ ಹೊಳಿಗೆ ನೀರು ತರ್ಲಕ್ಕೆ ಹೋದಾಗ ಅವಾಗ ಈಗ ನಂಗೆ ಸ್ಟೀಲ್ ಕೊಡ ದಿಂಬಿಗೆ ಯಾವ ಇದ್ದಿಲ್ಲ, ಮಣ್ಣಿನ ಪಾತ್ರೆ ಎತ್ತು ಒಂದು ಕೊಡ ಕೈ ಜಾರಿ ಹೊಡಿತಾಗ ದಿನ ನೀರು ತರ್ತಕ್ಕಂಥ ಹೊಡಿತು ಕೊಡ. ಹೊಡೆದಾಗ ಮನೆಗೆ ಬಂದಂತ ಏನು ಮಾಡ್ಬೇಕಂತ ತಿಳ್ಕೊಂಡು ಗಂಡ ಏನು ವಜ್ರ ಇಟ್ಟಿನಲ್ಲ ಅದೇ ಒಂದು ಕೊಡ ತೊಗೊಂಡು ಹೋಗಿ ನೀರು ತುಂಬ್ಕೋಬೇಕಂತ ಗೊತ್ತಿಲ್ಲ ಆಕಿ ಗಂಡ ಹೇಳಿಲ್ಲ. ಅವಾಗ ಅದೇ ಗಡಿಗೊಳಗೆ ವಜ್ರ ಇತ್ತು ನೋಡ್ರಿ, ಅದೇ ಕೊಡ ತೊಗೊಂಡು ಹೋಗಿ ಹೊಳೆಯಾಗ ಬಂದು ತೊಳೆದು ತುಂಬಿದಾಗ ಅದನ್ನು ಕೂಡ ಏನಪ್ಪ ಅಂತಂದ್ರೆ ಬಿದ್ದು ಹೋಯ್ತು. ಗಂಡ ಬಂದು ನೋಡ್ತಾನ, ಇದೇನು ಹಿಂಗೆ ಯಾಕೆ ಆಲಕತ್ತ ನಮ್ಮ ಮನೆ ಬರ ಯಾಕೆ ಹಿಂಗೆ ಆಲಕತ್ತದ ಅಂತ ತಿಳ್ಕೊಂಡು ಕೇಳಿದಾಗ ಹೆಂಡತಿಗೆ ಗೊತ್ತಿಲ್ಲ. ಅದಕ್ಕೆ ಮತ್ತೂ ಕೂಡ ಹೋಗಿ ಅದೇ ದಾರಿ ಒಳಗೆ ಏನಪ್ಪ ಅಂತಂದ್ರೆ ಭಿಕ್ಷೆ ಬೇಡ ಕೂತಾಗ ಅವಾಗ ಏನು ಮಾಡ್ತಾನಪ್ಪ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಯಾಕಪ್ಪ ಮೊನ್ನೆ ಒಂದು ತಾಲಿ ತುಂಬ ಬಂಗಾರ ಕೊಟ್ಟೆವು, ಇವತ್ತು ವಜ್ರ ಕೊಟ್ಟೆವು ಬೆಲೆ ಬಾಳ್ತಕ್ಕಂಥದ್ದು, ಮತ್ತೆ ನೀನು ಅಳ್ಳಕತ್ತಿಲ್ಲ ಯಾಕೆ ಅಂತ ಕೇಳಿದಾಗ ಇದನ್ನು ಕೂಡ ನಾನು ಕೈ ಹತ್ತಲಿಲ್ಲ ಬುದ್ಧಿ, ಅದಕ್ಕೆ ಏನು ಮಾಡಲಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನ, ಇವನು ಪುಣ್ಯ ಏನಪ್ಪ ಅಂತಂದ್ರೆ ಪಕ್ಕ ಉದಾರ ಆಗಿಲ್ಲ, ಇವನು ಪುಣ್ಯ ಎಷ್ಟಾಗ್ಯದ, ಇವನಿಗೆ ಏನಪ್ಪ ಭಾಳ ಕೊಟ್ಟರೆ ದಕ್ಷಿಸುವ ಶಕ್ತಿ ಇವನಿಗಿಲ್ಲ, ಎಷ್ಟು ಕೊಡಬೇಕು ₹1 ಕೊಡು ಅಂತ ಹೇಳ್ದವ. ₹1 ಕೊಟ್ಟ, ಅದೇ ₹1 ಇಟ್ಕೊಂಡು ಹೊಂಟ. ಹೋಗುವ ಸಂದರ್ಭದೊಳಗೆ ಒಬ್ಬವ ಯಾರು ಒಂದು ಮೀನುಗಾರ ಏನು ಮಾಡಿದ್ನಪ್ಪ ಅಂತಂದ್ರೆ ಬಲಿ ಒಳಗೆ ಏನಪ್ಪ ಮೀನು ಹಾಕಿ ಏನಪ್ಪ ಹಿಡ್ಕೊಂಡು ಹೊಂಟಿದ್ದ, ಮೀನು ಚಟ್ಪಡಿಸ್ತಿತ್ತ, ಗಡ್ಬಡ್ ಬಡ್ದಾಡ್ಕೈತತ್ ಮೀನು. ಯಾರು ಭಿಕ್ಷುಕಿದ್ನಲ್ಲ ಅದು ನೋಡಿ ಏನಪ್ಪ ಅವ್ನು ಜೀವ ಚುರ್ರ ಅಂತತ್ ಅವನಿಗೆ, ಅಲ್ಲ ಯಪ್ಪ ಈ ಮೀನು ಬಿಡಪ್ಪ ಇದು ಬಡ್ದಾಡ್ ನೋಡಿ ನನಗೆ ಆಗಲಾಗ್ಯದಪ್ಪ ಬಿಡು ಅಂತ. ಇಲ್ಲ ನಾನು ಬೆಳಗ್ಗೆ ಬಲಿ ಹಾಕಿದ್ದೀನಿ, ಇದನ್ನು ಮಾರಿದ್ರೆ ನಾನು ಉಪಜೀವನ ಆಗ್ತದ, ಇದು ಬಿಡ್ಲಾಕ್ ಬರಲ್ಲ ಅಂತಂದ. ಅದಕ್ಕೆ ಮತ್ತೆ ಬಿಡ್ಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದಾಗ ಇದಕ್ಕೆ ₹1 ಬೆಲೆ ಆಗ್ತದ, ಆ ರೊಕ್ಕ ಕೊಟ್ಟರೆ ಅದಕ್ಕೆ ಬಿಡ್ತೀನಿ ಅಂತಾರೆ ಅವರು. ಅವಾಗಂದ ತಾನೇ 3 ದಿನದ ಉಪವಾಸ ಅದಾನ, 3 ದಿನ ಉಪವಾಸ ಇದ್ರೂ ಕೂಡ ತನ್ನ ಹಸುವನ್ನು ಲೆಕ್ಕಿಸದೆ ಅವಾಗ ಏನು ಮಾಡಿದ್ನಪ್ಪ ಅಂತಂದ್ರೆ ಆ ₹1 ಕೊಟ್ಟ ಅವ್ನ ಮೀನ ತನ್ನ ಕಮಂಡಲದೊಳಗೆ ಹಾಕ್ಕೊಂಡು ಏನು ಮಾಡಿದ್ನಪ್ಪ ಅಂತಂದ್ರೆ ಹೊಳೆಗೆ ಹೋಗಿ ಬಿಡ್ಬೇಕಂತ ಬಿಡ್ಲಾಕ್ ಹೋದಾಗ ಮೀನು ಏನಪ್ಪ ಅಂತ ಹಿಂಗೆ ಎತ್ತಿ ಬಿಡ್ಬೇಕಂತಿದ್ದ, ಆ ಏನು ವಜ್ರ ಇತ್ತು ನೋಡ್ರಿ ಅದೇ ಮೀನು ನುಂಗಿತ್ತು, ಅದು ಏನಪ್ಪ ಅಂತಂದ್ರೆ ಒಳಗೆ ಬಿಡ್ಬೇಕನ್ನೋದ್ರಾಗ ಏನಪ್ಪ ಅಂತಂದ್ರೆ ಆ ಮೀನು ಉಗುಳಿ ಬಿಡ್ತಂತ ವಜ್ರ. ಅವಾಗ ಅಲ್ಲೇ ವಜ್ರ ಅವ್ನು ಸಿಕ್ಕ ಬಳಕೆ ಏನಪ್ಪ ಅಂತಂದ್ರೆ ನನಗೆ ಅವಾಗ ಖುಷಿ ಆಯ್ತು ಇವನಿಗೆ, ನನಗೆ ವಜ್ರ ಸಿಕ್ತು ಅಂತ ಖುಷಿಯಾಗಿ ಹೊಂಟಿದ್ದ ಅಲ್ಲಕತ್ತಿದ್ದ. ಅವಾಗ ಅದೇ ದಾರಿ ಹಿಡಿದು ಅವ ಸಿಕ್ತು ಅಂತ ಅಲ್ಲಕತ್ನಲ್ಲ, ಅವ ಅಂಜಿಸಿ ಮೊದಲು ತೊಗೊಂಡು ಹೋಗಿದ್ದಲ್ಲ ಒಂದು ಗಂಗಾಳ ಬಂಗಾರ, ಅವನು ಕೂಡ ಏನಪ್ಪ ಯಪ್ಪ ಇವ ನೋಡ್ಯ ನಾನು ನಾಳೆ ಪೊಲೀಸರಿಗೆ ಹೇಳ್ತಾನೆ ತಿಳ್ಕೊಂಡು ಅವ ಬಂದು ಅವರಿಗೆ ಭಿಕ್ಷುಕ್ ಬಂದು ಹೇಳ್ತಾನ, ತಪ್ಪಾಗಿದ್ರೆ ನಿಮ್ಮದು ತಗೋ ಅಂತ ತಿಳ್ಕೊಂಡು ಅನ್ನತ್ತ. ಯಾಕೆ ಹಿಂಗೆ ಹೇಳೋಕೆ ತಾತ್ಪರ್ಯ ಅಂದ್ರೆ ನಾವು ಏನು ಕೊಡ್ತೀವಿ ನಾವು ಲೆಕ್ಕಿಸದೆ ಕೊಟ್ಟೆವಪ್ಪ ಅಂತಂದ್ರೆ ಎಲ್ಲನೂ ಏನಪ್ಪ ಕಳ್ಕೊಂಡು ಎಲ್ಲನೂ ನಾವು
ತೋಲಕ್ಕೆ ಸಾಧ್ಯ ಅದ. ಅದಕ್ಕೆ ನಾ ಹೇಳೋ ತಾತ್ಪರ್ಯ ಏನಪ್ಪ, ನಾವು ಏನು ಕೊಡ್ತೀವಿ ನಮಗೇನಪ್ಪ ಹೊಳ್ಳಿ ತಿರುಗಿ ಏನಪ್ಪ ಎಲ್ಲನೂ ನಮಗೆ ಬರ್ತಂತ ಹೇಳ್ತಾ, ಈ ಮಾಗಣಗೇರಿ ಗ್ರಾಮ ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದ, ರಾಜಕೀಯ ಕ್ಷೇತ್ರದಲ್ಲಿ, ಅಧ್ಯಾತ್ಮ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದು ಹೀಗೆ ಏನಪ್ಪ ಮುಂದುವರ್ಕೊಂಡು ಈ ನಾಡಿನ ಕೀರ್ತಿ ಜಗಲೆತ್ತರಕ್ಕೆ ಬೆಳೀಲಿ ಅಂತ ನಾನು 2 ಮಾತು ಹರಿವಂತ